ನಮಸ್ಕಾರ. ನಾವೆಲ್ಲ ಧ್ರುವಣ್ಣನ ಪಕ್ಕ ಅಭಿಮಾನಿಗಳು ಅಂತ ಹೇಳಿದ್ರೆ ಒಂಥರ ಬೇರೆ ತರ ಹೋಗುತ್ತೆ. ಅಭಿಮಾನಿಗಳಲ್ಲ, ಭಕ್ತರು, ಧ್ರುವಣ್ಣನ ಭಕ್ತರು ನಾವೆಲ್ಲ. ಇವತ್ತು ನೀವು ನೋಡ್ದಂಗೆ ಯಾವುದೇ ತರದ್ದು ಮೂವಿ ಆಗ್ಲಿ, ಇನ್ನೊಂದು ಯಾವುದೋ ಅಣ್ಣಮ್ಮನ ಜಾತ್ರೆ ಆಗ್ಲಿ ನಡೀತಿಲ್ಲ ಗುರು. ಇದು ಬರೀ ಟ್ರೈಲರ್ಗೆ ಇಷ್ಟು ಜನ ಯಾರೋ ಹೇಳ್ತಿದ್ರು ಕೆಲವೊಂದು ವ್ಯಕ್ತಿಗಳು, ಏನೋ ಥಿಯೇಟ್ರಿಗೆ ಜನಗಳು ಬರ್ತಿಲ್ಲ ಅಂತ. ಸೊ ಒಂದ್ಸಲಿ ಲೆಕ್ಕ ಹಾಕೊಂಡ್ಬಿಡ್ರಿ ಎಷ್ಟು ಜನ ಇದ್ದಾರೆ ಅಂತ. ನಿಮ್ ಕೈಲಾಗಿಲ್ಲ ಅಂದ್ರೆ ಪಕ್ಕದಲ್ಲಿ ಯಾರೋ ಒಂದು ಮ್ಯಾಕ್ಸ್ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದು ಅಲ್ಲದೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಇಂಡಸ್ಟ್ರಿ ಯಾರಪ್ಪನ ಸೊತ್ತು ಅಲ್ಲ ಸರ್, ಇಂಡಸ್ಟ್ರಿ ಯಾರಪ್ಪನ ಸೊತ್ತು ಅಲ್ಲ. ಸೊ ಒಂದು ವ್ಯಕ್ತಿಯಿಂದ ಇಂಡಸ್ಟ್ರಿ ಹುಟ್ಟಿಲ್ಲ ಸರ್, ಎಲ್ಲ ಹೀರೋಗಳು ಸೇರಿ ಇಂಡಸ್ಟ್ರಿನ ಹುಟ್ಟಾಕಿದ್ದು, ಗೊತ್ತಾಯ್ತಾ? ಅದಕ್ಕೆ ನೀವು ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬಿಟ್ಟು ಹೇಳಿ. ಏನಂತ ಹೇಳಿ ಕೆಲವೊಂದು ವ್ಯಕ್ತಿಗಳು ಹೇಳೋದು ನೋಡಿದ್ದೀನಿ, ನಮ್ಮ ಅಣ್ಣ ಮೂವಿ ರಿಲೀಸ್ ಆಗಿಲ್ಲ ಅಂದ್ರೆ ನಾವು ಯಾರು ಬೇರೆ ಮೂವಿನೇ ನೋಡಲ್ಲ, ಅದಕ್ಕೆ ಥಿಯೇಟ್ರಿಗೆ ಬರಲ್ಲ ಅಂತ. ಇವಾಗ ಗೊತ್ತಿರ್ಬೇಕಲ್ಲ, ಟ್ರೈಲರ್ಗೆ ಇಷ್ಟು ಜನ ಬಂದಿದ್ದೀರಾ, ಇನ್ನ ಮೂವಿ ರಿಲೀಸ್ ಆದ್ರೆ ನೀವೇ ಯೋಚನೆ ಮಾಡಿ. ಅಕ್ಟೋಬರ್ 11ನೇ ತಾರೀಕು ಚರಿತ್ರೆ ಏನೇಳಿ, ಚರಿತ್ರೆ ಮತ್ತೆ ಸೃಷ್ಟಿಯಾಗುತ್ತೆ. ಬರೀ ಕರ್ನಾಟಕದಲ್ಲ ಸರ್, ಆಂಧ್ರ, ತಮಿಳುನಾಡು, ಚೆನ್ನೈ, ಕೇರಳ, ಆಲ್ ಓವರ್ ಇಂಡಿಯಾ. ನಾಳೆ 20 ಕಂಟ್ರಿ, 20 ದೇಶದಿಂದ ನಾಳೆ ಇದಕ್ಕೆ ಎಲ್ಲಿಗೆ ಪ್ರೆಸ್ ಮೀಟ್ ಕರೆದವ್ರೆ. ಸೊ ಅದ್ರಲ್ಲೇ ಯೋಚನೆ ಮಾಡ್ರಿ ಮಾರ್ಟಿನ್ ಅಬ್ರ ಹೆಂಗಿದೆ ಅಂತ. ಇವತ್ತವರೆಗೂ ಸರ್, ಸ್ವಲ್ಪ ವಿಷಯಗಳು ಬರ್ಬೋದು, ಮುಂದೆ ಬರೋ ಮೂವಿ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಫಸ್ಟ್ ಇದಕ್ಕೆ ಸ್ಥಾಪನೆ ಹುಟ್ಟಿಸಿದ್ದೆ ನಮ್ಮ ಬಾಸು. 20 ದೇಶದಿಂದ ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಕರ್ತಿದ್ದಾರೆ ಅಂದ್ರೆ ಆ ಮೂವಿಗಿರೋ ಕ್ರೇಜು, ಆ ಮೂವಿಗಿರೋ ಬಜಾರು ನೀವೇ ಯೋಚನೆ ಮಾಡ್ರಿ. ಇನ್ನೊಂದು ವಿಷಯ, KGF ಅಲ್ಲೆಲ್ಲ ಮಣ್ಣಲ್ಲಿ ಆಟ ಆಡೋದು ತೋರ್ಸವ್ರೆ ನಮ್ಮ ಬಾಸು. ಕೇರಳ ಟಮಟೆ, ಡೊಳ್ಳು ಕುಣಿತ, ಆಮೇಲೆ ಎಲ್ಲ ಹುಳಿ ವೇಷ ಎಲ್ಲ ಇರುತ್ತೆ. ಸೊ ದಯವಿಟ್ಟು ಬರೀ ಇದು ಒಂದು ಥಿಯೇಟ್ರ್ ಅಲ್ಲ ಸರ್, ನಾವ್ ಈ ಥಿಯೇಟ್ರ್ ಬಗ್ಗೆ ಮಾತಾಡ್ತಿಲ್ಲ, ಎಂಟೈರ್ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದೀರಿ. ಯಾರಿಗಾನ ಉಸಿರಾಟದ ತೊಂದರೆ ಇದ್ರೆ ದಯವಿಟ್ಟು ನೋಡಕ್ ಹೋಗ್ಬೇಡ್ರಿ ಸರ್. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಇದು ಮೊದಲೇ ಹುಷಾರು ಟ್ಯಾಬ್ಲೆಟ್ ತಗೊಂಡು ಡಾಕ್ಟರ್ನ ಕೇಳಿ, ECG ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ಡಾಕ್ಟರ್ನ ಕೇಳಿ ಮಾರ್ಟಿನ್ ರಿಲೀಸ್ ಆಗಿದೆ ನೋಡ್ಬೋದಾ ಸರ್ ಅಂತ. ಡಾಕ್ಟರ್ ಏನಾನ ಅವ್ರ ಆಯಸ್ಸಿಗೆ ಕೊಟ್ರೆ 100% ಮಾರ್ಟಿನ್ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಸರ್. ನೆಗೆಟಿವ್ ಕಮೆಂಟ್ ಮಾಡೋರ್ನ ನೆಗೆಟಿವ್ ಆಗೇ ಇಡ್ತೀರಿ ಸರ್ ನಾವು. ಒಂಥರ ಅಪಪ್ರಚಾರ ಮಾಡ್ತಾರಲ್ಲ ಸಿನಿಮಾ ಏನೋ ಅವಾಗ ತುಂಬಾ ಖುಷಿ ಪಡೋರು ಮೂವಿ ಬಗ್ಗೆ, ಅವರ ತಮ್ಮ ಈ ತರ ಮಾಡಿದ್ದಾರೆ ಅಂತ. ಬಟ್ ಏನ್ ಮಾಡಕ್ಕಾಗಲ್ಲ, ಚಿರೋಣ ಮೇಲಿಂದ ನೋಡ್ತಾ ಇರ್ತಾರೆ ಅಂತ ನಾವೆಲ್ಲ ಭಾವಿಸ್ತೀರಿ. ಮಾರ್ಟಿನ್ ಒಳ್ಳೇದಾಗ್ಲಿ. ಕರ್ನಾಟಕದಲ್ಲಿ ಇದೇ ತರ ಇರುತ್ತೆ. ಮೇಯ್ನ್ ಏನಂದ್ರೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ, ಈ ಹೀರೋ ಅನ್ನೋದೆಲ್ಲ ಮೇಯ್ನು. ಒಳ್ಳೆ ಕಂಟೆಂಟ್ ಪಿಕ್ಚರ್ ಬಂದಿದ್ಯಾ, ಎಲ್ಲರೂ ದಯವಿಟ್ಟು ನೋಡ್ರಿ. ಎಲ್ಲ ಹೀರೋನು ಬೆಳೆಸಿ. ನಮ್ಮ ಭಾಷೆಯಲ್ಲಿ ಇರೋದು ನಮ್ಗೆ ಅದೇ ಅಪ್ಪ. ಅವ್ರ ಮೂವಿ ಇವ್ರ ಮೂವಿ ಹೀರೋಗಳು ಅಂತ ನೀವು ಹೋಗ್ತಾ ಇರಬೇಡ್ರಿ. ಎಲ್ಲ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ನೋಡ್ರಿ ಅಂತ ಹೇಳೋರೆ. ದಯವಿಟ್ಟು ಇನ್ಮೇಲೆ ನೋಡ್ರಿ ಸರ್. ಒಂದೇ ಒಂದು ರಿಕ್ವೆಸ್ಟು, ಕನ್ನಡನ ಬೆಳೆಸ್ರಿ ಸರ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಫಿಲಮು ಯಾವುದೇ ಫಿಲಮ್ ಆಗಲಿ, ಯಾರದೇ ಆಗಲಿ, ದಯವಿಟ್ಟು ಕನ್ನಡ ಫಿಲಮ್ನ ಬೆಳೆಸ್ರಿ. ಯಾಕಂದರೆ ಕನ್ನಡದ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಸೊ ಮಾರ್ಟಿನು ಕನ್ನಡದವರು, ಕನ್ನಡ ಅಭಿಮಾನಿಗಳು, ಯಾರೇ ಅಭಿಮಾನಿಗಳಾಗಿ ಸರ್ ದ್ವೇಷದಿಂದ ಏನು ಮಾಡೋಕ್ಕಾಗಲ್ಲ. ತಾಳ್ಮೆಯಿಂದ ಇಡೀ ದೇಶನೇ ಗೆಲ್ಬೋದು. ಸೊ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಬಂದು ಆ ಕನ್ನಡ ಫಿಲಮು ಮಾರ್ಟಿನು ತುಂಬ ಚೆನ್ನಾಗಿದೆ. ಟ್ರೈಲರ್ ಅಂತೂ ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಕನ್ನಡನ ಬೆಳೆಸ್ರಿ ಸರ್, ಅಷ್ಟೇ ನಿಮ್ಮ ಹತ್ರ ನಾವು ಕೇಳ್ಕೊಳ್ಳೋದು. ರೀಚ್ ಆಯ್ತಾ ಟ್ರೈಲರ್ ನೋಡಿ? ಬಿಡ್ತಾರೆ. ದಯವಿಟ್ಟು ಕನ್ನಡ ಅಭಿಮಾನಿಗಳು ಎಲ್ಲರೂ ನೋಡ್ರಿ ಸರ್. ನಮ್ಮ ಭಾಷೆನ, ನಮ್ಮ ಕನ್ನಡ ಭಾಷೆನ ದಯವಿಟ್ಟು ಫ್ಯಾಮಿಲಿ ಹೋಗಿ ನೋಡೋ ಫಿಲಮು ದಯವಿಟ್ಟು ಹೋಗಿ ನೋಡ್ರಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಕನ್ನಡ ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಹೋಗುತ್ತೆ? 24 ಅವರಲ್ಲಿ ಎಷ್ಟು ಮಿಲಿಯನ್ ಹೋಗೋದು ಸರ್? ಈಗಲೇ ಆಲ್ಮೋಸ್ಟ್ ಮಿಲಿಯನ್ಗಳು ದಾಟ್ಬಿಟ್ಟಿದ್ದಾವೆ. ಆಯ್ತಾ? 1000 crore ಯೂಟ್ಯೂಬ್ ಕ್ರ್ಯಾಶ್ ಆಗುತ್ತೆ ಗುರು. ಎಲ್ಲರೂ ಲಾಸ್ಟ್ ಫೆಬ್ರವರಿ 23ನೇ ತಾರೀಕು ಟೀಸರ್ ರಿಲೀಸ್ ಆಯಿತು. ಟೀಸರ್ ರಿಲೀಸ್ ಆದಮೇಲೆ ಬಾಸ್ ನಮ್ಮ ಮಾರ್ಟಿನ್ ಟೀಮ್ ಕಡೆಯಿಂದ ಏನೂ ಅಪ್ಡೇಟ್ ಬಂದಿಲ್ಲ. ಪ್ರತಿಯೊಬ್ಬರು ಕೇಳ್ತಾ ಇದ್ರು, ಏನು ಗುರು ಮಾರ್ಟಿನ್ ಟೀಮಿಂದ 1 ವರ್ಷ ಆಯಿತು, ಟೀಸರ್ ಬಿಟ್ಟರೆ ಮೂವಿ ರಿಲೀಸ್ ಯಾವಾಗ ಅಂತ. ಯಾಕೆ ಇಷ್ಟು ಟೈಮ್ ತೊಗೊಂಡೈತೆ ಅಂತ ಇವತ್ತು ನಮ್ಮ ಫ್ಯಾನ್ಸ್ಗಳಿಗೆ ಅರ್ಥ ಆಯಿತು. ಅಕ್ಟೋಬರ್ 6ನೇ ತಾರೀಕು AP ಅರ್ಜುನ್ ಅವರು ಒಂದು ಮಾತು ಹೇಳಿದ್ರು ನಮ್ಗೆ, ಧ್ರುವ ಅವ್ರ ಫ್ಯಾನ್ಸ್ ಯಾರ್ಯಾರು ಇದ್ದೀರೋ
ಎಲ್ಲರೂ ಕಾಲರ್ ಎತ್ಕೊಂಡು ಮೆರೆದಾಡೋ ಟೈಮ್ ಬರುತ್ತೆ ಅಂತ. ಹಂಗೆ ಇವತ್ತು ನಾವು ಧ್ರುವಣ್ಣ ಫ್ಯಾನ್ಸ್ ಯಾರ್ಯಾರು ಇದ್ದೀವೋ ಅಕ್ಟೋಬರ್ 11ನೇ ತಾರೀಕು ಕಾಲರ್ ಎತ್ಕೊಂಡು ಮೆರೆದಾಡ್ತೀವಿ. ಕನ್ನಡ ಫಿಲಮ್ನ ಎಲ್ಲೋ ತಗೊಂಡೋಗಿ ನಿಲ್ಸ್ಬಿಟ್ರು ನಮ್ಮ ಧ್ರುವ ಬಾಸ್. ಅದೊಂದು ಖುಷಿ ವಿಚಾರ. ಯಾರೋ ಒಂದು ಪ್ಯಾಕ್ ಸಿಗರೇಟ್ ಇಟ್ಕೊಂಡು ಶೋ ಮಾಡೋದಲ್ಲ ಅಣ್ಣ. ಯಾರೋ ಒಂದು ಪ್ಯಾಕ್ ಇಟ್ಕೊಂಡು ಶೋ ಮಾಡೋದಲ್ಲ ಸ್ಮೋಕಲ್ಲಿ. ಮಾರ್ಟಿನ್ ಮೂವಿಲಿ ಅಣ್ಣ ಹೊಡಿತಾರಲ್ಲ ಸ್ಮೋಕು, ಅದನ್ನ ನೆನ್ಪೋರ್ಗೆ ಇಟ್ಕೊಂಡು ನೆನ್ಸ್ಕೊಂತಾ ಇರ್ಬೇಕು.